ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಾನಿ ಮಿನಿ ಟ್ರಕ್ ವ್ಲಾಗ್ಸ್. ನಮ್ಮ ಗಾಡಿ ಈಗ ಬೆಂಗಳೂರು ಟು ಗೋವಾಗೆ ಲೋಡ್ ಆಗಿರುವಂಥದ್ದು. ನಾವೀಗ ಲೋಡ್ ಆಗಿ ಬಿಟ್ಟಿದ್ದೇವೆ ಆಲ್ರೆಡಿ. ನೋಡಬೇಕು, ಗೋವಾದಲ್ಲಿ ಮಳೆ ಜಾಸ್ತಿ ಅಂತ ಹೇಳ್ತಾಯಿದ್ರು. ಯಾವ ಥರ ಏನಿದೆ ಹೋಗಲ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಮತ್ತು ನಮಗೀಗ ಲೋಡ್ ಆಗಿರುವಂಥದ್ದು 13ನೇ ತಾರೀಕು ಸಾಯಂಕಾಲ, ಈಗ 4 ಗಂಟೆ ಮಂಗಳವಾರ ಬಿಡ್ತಾಯಿದ್ದೀವಿ. ಎಷ್ಟೊತ್ತಾಗುತ್ತೆ ಏನು ಅಂತ ನೋಡಬೇಕು. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಎತ್ತ ಅಂತ. ಬನ್ನಿ, ಈಗ ಹೋಗ್ತಾ ಇರೋಣ ಡೈರೆಕ್ಟು. ಎಲ್ಲ ಸಿಟಿಯೆಲ್ಲ ದಾಟ್ಕೊಂಡು ತುಮಕೂರೆಲ್ಲ ಕ್ರಾಸ್ ಮಾಡಿ ಈಗ ಹತ್ತತ್ರ ಸೇರೋ ಹತ್ರ ಬಂದಿದ್ದೀವಿ. ಇನ್ನು ಎಷ್ಟೊತ್ತಾಗುತ್ತೆ ಏನು ಎಲ್ಲ ಅಪ್ಡೇಟ್ ಕೊಡ್ತೀನಿ ನಾನು. ಗುರು ಟೈಮು 10 ಗಂಟೆ ಆಯ್ತಾ ಬಂತು. ಈಗ ರಾಣಿಬೆನ್ನೂರಲ್ಲಿದ್ದೀವಿ. ಡೀಸೆಲ್ ಹಾಕ್ಸ್ಬೇಕು ಅಂತ ಬಂಕಲ್ಲಿ ಹಾಕಿದ್ದು, ಫುಲ್ ಟ್ಯಾಂಕು ಡೀಸೆಲ್ ಹೊಡಿಸಿದ್ದು. ಮತ್ತು ಅಲ್ಲಿಂದ ಎಲ್ಲ ಕ್ಲಿಯರ್ ಮಾಡಿ ಸೆಲ್ಫ್ ಹೊಡೆದಿದ್ದು. ಬನ್ನಿ ಮುಂದೆ ಹೋಗೋಣ, ಇನ್ನೂ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಗುರು ನೋಡಿ, 11 ಗಂಟೆ ಟೈಮೀಗ ಬಂಕಾಪುರ ಟೋಲ್ ಹತ್ರ ಬಂದಿದ್ದೀನಿ ಊಟಕ್ಕೆ. ರೋಟಿ ಹೇಳಿದ್ವಿ. ಫಸ್ಟ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಕೊಟ್ಟಿದ್ರು. ರೋಟಿಗೆ ವೆಯ್ಟ್ ಮಾಡಬೇಕಾದ್ರೆ ರೋಟಿ ಬಂತು. ರೋಟಿ ಮತ್ತು ಹಾಫ್ ದಾಲ್, 2 ರೋಟಿ ದಾಲ್ ತಿಂದು ಇದ್ದಿದ್ದು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಖಾಲಿ. ನಿಂಬೆಹಣ್ಣು ತಿನ್ನೋಕ್ಕಾಗಿಲ್ಲ, ಇಲ್ಲಾಂದ್ರೆ ತಿಂದ್ಬಿಡ್ತಾಯಿದ್ದೆ. ಅದು ಬಿಟ್ಟು ಅಲ್ಲಿಂದ ಸೀದಾ ಹೊರಟಿದ್ದು. ನೋಡಿ, ಇದೇ ಹೋಟ್ಲಲ್ಲಿ ಊಟ ಮಾಡಿದ್ದು. ಎಲ್ಲ ಗಾಡಿಯವರೆಲ್ಲ ಊಟಕ್ಕೆ ಹೋಗೋರೆ, ಎಲ್ಲ ಊಟ ಗೀಟ ಮಾಡ್ಕೊಂಡು ಹೊರಡ್ತಾರೆ. ನೋಡಿ, ನಮ್ಮದು ಗಾಡಿ ನಿಂತಿದೆ ಇಲ್ಲೇ. ಈಗ ಹೊರಡ್ಬೇಕೀಗ. ಈಗ ಊಟ ಗೀಟ ಎಲ್ಲ ಮಾಡಿದ್ದಾಯಿತು. ಈಗ ಇಲ್ಲಿಂದ ಬಿಟ್ಟರೆ ಸೀದಾ ನಾನ್ ಸ್ಟಾಪಲ್ಲಿ ಬಂದು ಸೀದಾ ಹುಬ್ಳಿ ಟೋಲ್, ಗಬ್ಬೂರು ಟೋಲ್. ಇದು ಟೈಮ್ ನೋಡಿ 12 ಗಂಟೆ ಆಯ್ತಾ ಬಂತೀಗ. ಹುಬ್ಳಿ ಟೋಲ್ ಕ್ರಾಸ್ ಮಾಡಿ ಅಲ್ಲಿಂದ ಧಾರವಾಡಕ್ಕೆ ಬರೋಷ್ಟರಲ್ಲಿ 12:15 ಆಗಿತ್ತು. ಯಾವುದೋ ದೊಡ್ಡ ಟ್ರೈನ್ ಬರ್ತದೆ ಅಂತ ನೋಡಿದ್ರೆ ಅದು ಚಿಕ್ಕ ಟ್ರೈನು, ಒಂದೇ ಬೋಗಿ ಇದ್ದಿದ್ದು. ಪಟ್ಟಂತ ಪಾಸ್ ಆಯಿತು. ಅಲ್ಲಿಂದ ಗೇಟ್ ಓಪನ್ ಆಗಿದ್ದು, ನಾವು ಮೂವ್ ಆಗಿದ್ದು ಸೀದಾ ಇದು ಧಾರವಾಡ ಟು ರಾಮನಗರ ಟೋಲ್ ಪ್ಲಾಜಾ. ರಾಮನಗರ ಅಂದರೆ ಬೆಂಗಳೂರು ರಾಮನಗರ ಅಲ್ಲ. ಇದು ನೋಡಿ, ಸೆಕೆಂಡ್ ರೈಲ್ವೆ ಗೇಟ್ ಇದು. ಈ ರೋಡಲ್ಲಿ ಟೋಟಲು 4 ರೈಲ್ವೆ ಗೇಟ್ ಬರುತ್ತೆ. ಈಗ ನಾವು 2ನೇ ರೈಲ್ವೆ ಗೇಟ್ನ ಕ್ರಾಸ್ ಮಾಡ್ತಾ ಇರೋದು. ಇದಾಗಲೇ ಹೇಳ್ದಂಗೆ ಧಾರವಾಡ ಟು ರಾಮನಗರ ರೋಡ್ ಇದು. ಬೆಂಗಳೂರು ರಾಮನಗರ ಅಂದರೆ ಅದು ಬೇರೆ ಇದೆ, ಮತ್ತು ಇಲ್ಲಿ ಒಂದು ರಾಮನಗರ ಇದೆ. ಈ ರಾಮನಗರ ಬೇರೆ. ಅದು ಬನ್ನಿ ತೋರಿಸ್ತೀನಿ ಮುಂದೆ. ಈಗ ನೋಡಿ, ಇದು ಹುಬ್ಳಿಯಿಂದ ಗೋವಾಗೆ ಹೋಗ್ತಾ ಇರೋದು. ನೋಡಿ, ಇದು ಹುಬ್ಳಿಯಿಂದ ಗೋವಾ, ಪಣಜಿ ಅಂದರೆ ಗೋವಾ ಮೇನ್ ಸಿಟಿ, ಅಲ್ಲಿಗೆ ಹೋಗ್ತಾ ಇರೋ ಬಸ್ ಇದು. ಕ್ರಾಸ್ ಓವರ್ಟೇಕ್ ಮಾಡಿದ್ದಾಯಿತು ಆ ಬಸ್ಸು. ಮತ್ತೊಂದು ಬಸ್ ನೋಡಿ, ಇದು ರಾಜಹಂಸ. ಇದು ಅಷ್ಟೇ, ಹುಬ್ಳಿಯಿಂದ ಪಣಜಿಗೆ ಹೋಗ್ತಾ ಇರುವಂಥ ಬಸ್ಸು. ಹೆಂಗೋ ನೈಟಲ್ಲಿ ತುರಾಡ್ಕೊಂಡು ಹೋಗ್ತೈತೆ. ಫಾಲೋ ಮಾಡಬೇಕು, ಸಿಂಗಲ್ ರೋಡು. ಓವರ್ಟೇಕ್ ಮಾಡೋಕ್ಕೆ ಅಷ್ಟು ಈಸಿಯಾಗಿ ಆಗೋಲ್ಲ.
ಸ್ವಲ್ಪ ರಿಸ್ಕ್ ತಗೊಂಡು ಓವರ್ಟೇಕ್ ಮಾಡಬೇಕು ಅಂತ ರೋಡ್ ಇದು. ಬನ್ನಿ ಮುಂದೆ ಹೋಗೋಣ. ಹೆಂಗ ಗುರು ನೋಡಿ ರಾಮನಗರ ಬಂದೇ ಬಿಡ್ತು. ಜೂಮ್ ಹಾಕ್ತೀನಿ ನೋಡಿ, ನೋಡ್ಕೊಳ್ಳಿ. ರಾಮನಗರ ಟೈಮ್ ಬಂದು 2 ಗಂಟೆ. ಮತ್ತು ಇಲ್ಲಿಂದ ಸೀದಾ ಹೋಗೋಣ ಬನ್ನಿ. ನೋಡಿ ಕರ್ನಾಟಕ ಚೆಕ್ ಪೋಸ್ಟ್ ಡ್ರಿಂಕ್ ಚೆಕ್ ಇದು. ಇಲ್ಲೇ ಡ್ರಿಂಕ್ಸ್ ಚೆಕ್ ಮಾಡೋ ಚೆಕ್ ಪೋಸ್ಟ್ ಇದು. ಇಲ್ಲಿ ಬರೋಷ್ಟರಲ್ಲಿ 2:15 ಟೈಮು. ಎಲ್ಲ ಗಾಡಿ ಡ್ರಿಂಕ್ಸ್ ಚೆಕಿಂಗ್ ಆಯ್ತಾಯಿದೆ. ಬನ್ನಿ ನಮ್ಗೆ ಇಲ್ಲಿಂದ ನೆಕ್ಸ್ಟ್ ಗೋವಾ ಚೆಕ್ ಪೋಸ್ಟ್ ಹೋಗಬೇಕು. ನೋಡಿ ಕಾರ್ಡೆಲ್ಲ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ RTO ಐತೆ, ಕರ್ನಾಟಕ RTO. ಗುರು ಕರ್ನಾಟಕ RTO ಮುಗೀತು, ಮತ್ತು ಕರ್ನಾಟಕ ಚೆಕ್ ಪೋಸ್ಟೂ ಮುಗೀತು, ಎಲ್ಲ ಮುಗಿದೋಯ್ತು. ನೆಕ್ಸ್ಟ್ ಗೋವಾ ಎಂಟ್ರಿ ಕೊಡಬೇಕು. ಈ ಸಿಮೆಂಟ್ ರೋಡ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಮ್ಮ ಕರ್ನಾಟಕ ಬಾರ್ಡರು. ತಾರ್ ರೋಡ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಮಗೆ ಗೋವಾ ಸ್ಟಾರ್ಟ್ ಆಗುತ್ತೆ. ನೋಡಿ ಕಾಡಲ್ಲಿ ಆಪೋಸಿಟ್ ಯಾವ ಗಾಡಿನೂ ಬರ್ತಾಯಿಲ್ಲ, ಒಂದು ಗಾಡಿನೂ ಬರ್ತಾಯಿಲ್ಲ ನೋಡಿ. ಒಂದೇ ಗಾಡಿ ಹೋದರೆ ಸ್ವಲ್ಪ ಭಯನೂ ಆಗುತ್ತೆ, ಬಟ್ ಡ್ರೈವರ್ಗಳಿಗೆಲ್ಲ ಮಾಮೂಲಿ. ನೋಡಿ ಗುರು, ಇದು ಕರ್ನಾಟಕ ಎಂಡ್, ಗೋವಾ ಸ್ಟಾರ್ಟ್. ಅಂದರೆ ಕರ್ನಾಟಕ ಬಿಟ್ಟು ನಾವು ಗೋವಾಗೆ ಎಂಟ್ರಿ ಕೊಡ್ತಾಯಿದ್ದೀವಿ. ನೋಡಿ ತಾರ್ ರೋಡ್ ಸ್ಟಾರ್ಟ್ ಆಯಿತು. ಇಲ್ಲಿಂದ ತಾರ್ ರೋಡು ಚೆನ್ನಾಗಿದೆ, ರೋಡ್ ತೊಂದರೆ ಇಲ್ಲ, ಸ್ವಲ್ಪ ಕಾಡಷ್ಟೇ. ಎಲ್ಲ ಚಿಕ್ಕ ಗಾಡಿ ಮಾತ್ರ ಹೋಯ್ತಾಯಿದ್ವು, ದೊಡ್ಡ ದೊಡ್ಡ ಗಾಡಿ ಯಾವ ಬಿಡ್ತಾ ಇರಲಿಲ್ಲ. ಒಂದು ಸ್ವಲ್ಪ ಸಮಸ್ಯೆ ಇತ್ತು ಬ್ರಿಡ್ಜ್ ಹತ್ರ, ಹಂಗಾಗಿ ಯಾವ ಗಾಡಿನೂ ಬಿಡ್ತಾ ಇರಲಿಲ್ಲ. ದೊಡ್ಡ ಗಾಡಿ ಎಲ್ಲ ಚಿಕ್ಕ ಗಾಡಿಗಳು ಎಲ್ಲ ಓಡಾಡ್ತಿದ್ವು. ಇನ್ನೇನು ಹತ್ತತ್ರ ನಾವು ಬಂದ್ವಿ ಗೋವಾ ಚೆಕ್ ಪೋಸ್ಟು. ಈಗ ಟೈಮ್ ನೋಡಬೇಕಂದ್ರೆ 3:15 ರೀಚ್ ಆಗಿದ್ದು ನಾವು ಗೋವಾ ಚೆಕ್ ಪೋಸ್ಟ್ಗೆ. ಇಲ್ಲಿ ಬಂದಿದ್ದು ಗಿರ್ಮಿಟ್ ಹಾಕ್ಸಿದ್ದು. ಬನ್ನಿ ಪರ್ಮಿಟ್ ತೋರಿಸ್ತೀನಿ ನೋಡಿ. ನೋಡಿ ಇದೆ ಪರ್ಮಿಟ್ಟು. ಈ ಪರ್ಮಿಟು ಈ ತಿಂಗಳು ಮುಗಿದು ನೆಕ್ಸ್ಟ್ ತಿಂಗಳು ಎಂಡ್ವರೆಗೂ ಇದೆ. ಅಲ್ಲಿಂದ ಒಂದು ಟೀ ಕುಡಿದಿದ್ದು ಸೀದಾ ಹೋಗಿದ್ದು. ಕಂಪ್ನಿ ಹತ್ರ ಹೋಗೋಷ್ಟರಲ್ಲಿ 4:15 ಆಗಿತ್ತು. ವೇರ್ನ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟು ಅಲ್ಲಿಂದ ಕಂಪ್ನಿ ಕಡೆ 4:15 5 ಗಂಟೆ ಹತ್ತತ್ರ ಆಗ್ಬಿಟ್ಟಿತ್ತು. ಇನ್ನೇನು ಸೀದಾ ಕಂಪ್ನಿ ಹತ್ರ ಹೋಗೋದು. ಗುರು ನಮ್ಮದು ಟೋಟಲ್ ಜರ್ನಿ 13 ಅವರ್, ಸತತ 13 ಅವರ್. ನೋಡಿ ಇದೇ ಕಂಪ್ನಿ ಮಾಲ್ಬಿಯಾ. ಈಗ ಇಲ್ಲೇ ಮಲ್ಕೊಳ್ಳೋದು. ಬೆಳಗ್ಗೆ 9 ಗಂಟೆ 10 ಗಂಟೆ ನೋಡ್ಕೊಳ್ಳೋಣ. ಗುರು ನಮಸ್ಕಾರ. ನೋಡಿ ರಾತ್ರಿ ಬಂದಿದ್ದು ನಿಮಗೆಲ್ಲ ಗೊತ್ತು, ಒಂದು 4:15 5 ಗಂಟೆ ಆಗಿತ್ತು. ಈಗ ಟೈಮ್ ಬಂದು 10 ಗಂಟೆ. 10 ಗಂಟೆಗೆ ಬಂದು ಗಾಡಿ ಪಾಯಿಂಟ್ಗೆ ಆಗಿದ್ದೀನಿ, ಅನ್ಲೋಡಿಂಗ್ ಪಾಯಿಂಟ್ಗೆ. ಇನ್ನೇನು ಅನ್ಲೋಡಿಂಗ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ಸ್ನ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಲೈಕು, ಶೇರು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅನ್ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ರಿಶ್ಯೂಮ್ ಕಾಪಿ ತಗೊಂಡು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಕಡೆ ಹೊರಟಿದ್ದು. ಟ್ರಾನ್ಸ್ಪೋರ್ಟ್ ಅಂದರೆ ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಇತ್ತು. ಸೀದಾ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಇನ್ನು ಅಲ್ಲಿಂದ ಬೆಂಗಳೂರು ಲೋಡ್ ಹುಡ್ಬೇಕಲ್ಲ, ಹಂಗಾಗಿ ಟ್ರಾನ್ಸ್ಪೋರ್ಟ್ ಹೋಗ್ತಾಯಿದ್ದಿದ್ದು. ಟ್ರಾನ್ಸ್ಪೋರ್ಟ್ ಹತ್ರ ಬಂದ್ವಿ. ಗಾಡಿಗಳು ಮಸ್ತಾಗಿದ್ವು ಎಲ್ಲ. ಹುಬ್ಳಿ ಧಾರವಾಡ ಬೆಳಗಾಂ ಗಾಡಿಗಳು ಸ್ವಲ್ಪ ಜಾಸ್ತಿ ಇದ್ವು. ಗೋವಾದಲ್ಲಿ ಮಳೆ ತುಂಬ ಕಮ್ಮಿ ಇದೆ, ಅದನ್ನು ಪರವಾಗಿಲ್ಲ. ಮಳೆನೇ ಇಲ್ಲ ಹೇಳ್ಬೇಕಂದ್ರೆ, ಫುಲ್ಲು ಸೆಕೆನೇ ಇತ್ತು. ಟ್ರಾನ್ಸ್ಪೋರ್ಟ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಅಡುಗೆ ಮಾಡೋರು ಮಾಡ್ತಾಯಿದ್ರು, ಕೂತ್ಕೊಳ್ಳೋರು ಹಂಗೆ ಕೂತಿದ್ರು. ನೋಡಿ ಅಲ್ಲಿ ಕುಂತವ್ರು ಯಾರೋ ಟ್ರಾನ್ಸ್ಪೋರ್ಟರು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ಸ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಲವ್ ಯು ಡ್ರೈವರ್ಸ್. ಬಾಯ್.